ಇದು ತನ್ನ ಕುಟುಂಬಕ್ಕಾಗಿ ವೇಶ್ಯೆಯಾದ ಒಬ್ಬ ಮಹಿಳೆಯ ಕತೆ. ಸಮಾಜವು ತಪ್ಪು ಎಂದು ತಿಳಿಯುವ ಈ ದಾರಿಯನ್ನು ಆಯ್ದುಕೊಳ್ಳಲು ಅವಳನ್ನು ಪ್ರೇರೇಪಿಸಿದ ಪರಿಸ್ಥಿತಿಗಳು ಯಾವುವು? ಅವಳ ನಿರ್ಧಾರ ಸರಿನಾ ತಪ್ಪಾ? ಈ ಕತೆ ಕೇಳಿದ ನಂತರ ನೀವೇ ಹೇಳಿ. ಮನೆಯಲ್ಲಿ ತಂದೆ ತಾಯಿ ಬೇಡವೆಂದರೂ ಕೇಳದೆ ಮನೆಯಿಂದ ಹೊರಗೆ ಹೋಗಿ ಒಬ್ಬ ಹುಡುಗನನ್ನು ಪ್ರೀತಿಸಿ ಮದುವೆಯಾದಳು. ಈಗ ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಒಬ್ಬಳು 2ನೇ ತರಗತಿ, ಇನ್ನೊಬ್ಬಳು 3ನೇ ತರಗತಿ ಓದುತ್ತಿದ್ದಾರೆ. ಜೀವನ ತುಂಬಾ ಖುಷಿಯಾಗಿ ಸಾಗುತ್ತಿತ್ತು. ಆದರೆ ಒಂದು ಕರಾಳ ದಿನ ಒಂದು ರಸ್ತೆ ಅಪಘಾತ ಅವರ ಸಂತೋಷವನ್ನು ದೂರ ಮಾಡಿತು. ಆ ಅಪಘಾತದಲ್ಲಿ ಅವಳ ಗಂಡನ ಇಡೀ ದೇಹ ಕೋಮಾ ಸ್ಥಿತಿಗೆ ಜಾರಿ ಹಾಸಿಗೆಗೆ ಸೀಮಿತನಾದ. ಅಂದಿನಿಂದ ಅವರ ಜೀವನದಲ್ಲಿ ಕಷ್ಟಗಳು ಶುರುವಾದವು. ಗಂಡನ ವೈದ್ಯಕೀಯ ಖರ್ಚುಗಳು ಒಂದು ಕಡೆ, ಮಕ್ಕಳ ಜವಾಬ್ದಾರಿ ಇನ್ನೊಂದು ಕಡೆ. ತನಗೆ ತಿಳಿದವರನ್ನು, ಬಂಧುಗಳನ್ನು, ಸಂಬಂಧಿಕರನ್ನು ಪ್ರತಿಯೊಬ್ಬರನ್ನು ಸಹಾಯ ಕೇಳಿದಳು. ಆದರೆ ಅಗತ್ಯದಲ್ಲಿ ಸಹಾಯ ಮಾಡುವವರಿಗಿಂತ ತಪ್ಪಿಸಿಕೊಳ್ಳುವವರೇ ಹೆಚ್ಚಾಗಿ ಕಂಡರು. ಅದಕ್ಕೆ ಜೊತೆ ಈ ಎರಡೂ ಕಡೆಯ ಮನೆಯವರಿಂದ ಯಾವುದೇ ಬೆಂಬಲವಿರಲಿಲ್ಲ. ಒಂದು ಸಣ್ಣ ಕೆಲಸಕ್ಕೆ ಸೇರಿಕೊಂಡಳು. ಆದರೆ ಅಲ್ಲಿ ಬರುವ ಸಂಬಳ ಗಂಡನ ಔಷಧಿಗಳಿಗೆ ಸಾಕಾಗುತ್ತಿರಲಿಲ್ಲ. ಮಕ್ಕಳ ಶಾಲಾ ಶುಲ್ಕ, ಮನೆಯ ಬಾಡಿಗೆ ಎಲ್ಲವೂ ಕಷ್ಟವಾಯಿತು. ಹಸಿವಿನಿಂದ ನೋಡುತ್ತಿರುವ ಮಕ್ಕಳ ಮುಖಗಳನ್ನು ನೋಡಲಾರದೆ ಅವಳು ಕುಗ್ಗಿ ಹೋದಳು. ಎಷ್ಟೋ ದಾರಿಗಳನ್ನು ಹುಡುಕಿದಳು, ಆದರೆ ಯಾವ ದಾರಿಯೂ ಸಿಗಲಿಲ್ಲ. ಒಂದು ಕರಾಳ ರಾತ್ರಿ ತನ್ನ ಮಕ್ಕಳ ಹಸಿವನ್ನು ನೀಗಿಸಲು, ಗಂಡನ ಜೀವವನ್ನು ಉಳಿಸಲು ಅವಳು ಒಂದು ಭಯಂಕರವಾದ ನಿರ್ಧಾರವನ್ನು ತೆಗೆದುಕೊಂಡಳು. ಅವಳು ತೆಗೆದುಕೊಂಡ ನಿರ್ಧಾರವೇನು? ಆ ನಂತರ ಅವಳ ಜೀವನ ಏನಾಯಿತು? ಈ ಕತೆ ಖಂಡಿತವಾಗಿಯೂ ಪ್ರತಿಯೊಬ್ಬರನ್ನು ಅಳುವಂತೆ ಮಾಡುತ್ತದೆ. ಅವಳು ತೆಗೆದುಕೊಂಡ ನಿರ್ಧಾರವೇನು ಎಂದು ತಿಳಿದುಕೊಳ್ಳಬೇಕಿದ್ದರೆ ಈಗಲೇ ವಿನಯ್ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪೂರ್ತಿ ವಿಡಿಯೋ ಇದೆ ನೋಡಿ.